ದೆಹಲಿ ಸ್ಫೋಟದಿಂದಾಗಿ ಸಹಜವಾಗಿ ಇಡೀ ದೇಶ ಆತಂಕದಲ್ಲಿರುವಂತಹ ಸಂದರ್ಭದಲ್ಲೇ ಇವತ್ತು ಪ್ರಧಾನಿ ನೇತೃತ್ವದಲ್ಲಿ ಭದ್ರತಾ ಸಂಪುಟ ಸಮಿತಿಯ ಸಭೆಯಲ್ಲಿ ಒಂದು ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ಅದೇನು ಅಂತ ಅಂದ್ರೆ ದೆಹಲಿ ಸ್ಫೋಟ ಇದು ಭಯೋತ್ಪಾದಕರ ಹೇಯ ಕೃತ್ಯ ಅನ್ನುವಂತ ನಿರ್ಣಯ. ಅಂದ್ರೆ ಇದನ್ನೊಂದು ಟೆರರ್ ಅಟ್ಯಾಕ್ ಅಂತ ಕೇಂದ್ರ ಸರ್ಕಾರ ಅಥವಾ ನಮ್ಮ ದೇಶ ಇದನ್ನ ಪರಿಗಣಿಸಿದೆ. ಭಯೋತ್ಪಾದನೆ ಕೃತ್ಯ ಅಂತ ಪರಿಗಣಿಸಿದೆ ಸರ್ಕಾರ. ದೆಹಲಿ ಸ್ಫೋಟಕ್ಕೆ ಕ್ಯಾಬಿನೆಟ್ ಸಭೆ ತೀವ್ರ ಖಂಡನೆಯನ್ನ ವ್ಯಕ್ತಪಡಿಸಿದ್ದು, ಭಯೋತ್ಪಾದನೆ ವಿರುದ್ಧ ಶೂನ್ಯ ಸಹನೆಯ ಪುನರುಚ್ಚಾರವನ್ನ ಮಾಡಲಾಗಿದೆ. ಶೀಘ್ರದಲ್ಲೇ ತನಿಖೆಯನ್ನ ಪೂರ್ಣಗೊಳಿಸಬೇಕು ಅನ್ನುವಂತ ನಿಟ್ಟಿನ ನಿರ್ಧಾರಕ್ಕೂ ಕೂಡ ಬರಲಾಗಿದೆ. ಕ್ಯಾಬಿನೆಟ್ ಸಭೆ ಬಳಿಕ ಅಶ್ವಿನಿ ವೈಷ್ಣವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೌನ ಪ್ರಾರ್ಥನೆ 2 ನಿಮಿಷಗಳ ಕಾಲ ಮೌನ ಪ್ರಾರ್ಥನೆಯನ್ನ ಕೂಡ ಸಲ್ಲಿಸಲಾಯಿತು. कैबिनेट की शुरुआत में एक रेजोल्यूशन पास हुआ जो मैं आपके सामने पढ़ के रखना चाहूंगा. The cabinet expressed its profound grief over the loss of lives in the terrorist incident involving a car explosion near the Red Fort in Delhi on the evening of 10th November 2025. The cabinet observed 2 minutes silence in honor of the innocent lives lost. The cabinet adopted the following resolution. This is the text of the resolution now. The country has witnessed a heinous terror incident perpetrated by anti-national forces through a car explosion near the Red Fort on the evening of 10th November 2025. The explosion resulted in multiple fatalities and caused injuries to several others. ಸೊ ಅಲ್ಲಿಗೆ ಒಂದಂತೂ ಸ್ಪಷ್ಟ ಆಯ್ತು, ಇದೇನು ಉದ್ದೇಶಪೂರ್ವಕವಾದಂತಹ ಅಲ್ಲದ ಒಂದು ಸ್ಫೋಟ ಆಗಿತ್ತು ಇದು, ಅಥವಾ ಅಚಾನಕ್ ಆಗಿ ಸಂಭವಿಸಿದಂತಹ ಸ್ಫೋಟ ಇದ್ಯಾವುದು ಕೂಡ ಅಲ್ಲ. ಇದು ಸ್ಪಷ್ಟವಾಗಿ ಒಂದು ಉಗ್ರ ಕೃತ್ಯ. ಬಹುಶಃ ಮುಂದಿನ ಹಂತದಲ್ಲಿ ತನಿಖೆ ನಡೀತಾ ಇದ್ದ ಹಾಗೆ ಈ ಉಗ್ರರ ಹಿಂದೆ ಇದ್ದಂಥದ್ದು ಯಾರು, ಯಾವ್ದಾದ್ರು ದೇಶಗಳು ಇದಕ್ಕೆ ಸಪೋರ್ಟಿವ್ ಆಗಿ ನಿಂತಿದ್ದು, ಪ್ರಮುಖವಾಗಿ ಪಾಕಿಸ್ತಾನ ಅಥವಾ ಇನ್ನಿತರ ದೇಶಗಳು ಏನಾದ್ರು ಕೈವಾಡನ ಅದೇನಾದ್ರೂ ಪ್ರೂವ್ ಆದ್ರೆ ದೇಶದಲ್ಲಿ ಉಗ್ರ ಚಟುವಟಿಕೆ ನಡೆಸುವಂತ ನಿಟ್ಟಿನಲ್ಲಿ ಆ ದೇಶಗಳ ಚಟುವಟಿಕೆಯನ್ನು ಕೂಡ ಬಹುಶಃ ಇಲ್ಲಿ ಬೆತ್ತಲು ಮಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ. ಆ ಕಾರಣಕ್ಕಾಗಿನೇ ಉಗ್ರ ಚಟುವಟಿಕೆ ಅಂತ ಹೇಳಿ ಇದನ್ನ ಕನ್ಸಿಡರ್ ಮಾಡಲಾಗಿದೆ.